ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಕಿಚನ್. ಇವತ್ತು ನಾನು ಸಿಂಪಲ್ ಅಂಡ್ ಟೇಸ್ಟಿಯಾದ ಶಾವ್ಗೆ ಖೀರ್ನ ಮನೆಯಲ್ಲೇ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಾಡೋದು ಕೂಡ ತುಂಬಾನೇ ಈಸಿ ಇದೆ. ಇದಕ್ಕೇನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿರೋದಿಲ್ಲ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು ಶಾವ್ಗೆ ಖೀರ್ನ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಇಲ್ಲೊಂದು ಪ್ಯಾನ್ ನ ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ ಬಿಸಿ ಆಗಿದೆ. ಇದಕ್ಕೆ ಈಗ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲೇ ಇರಬೇಕು. ಈಗ ತುಪ್ಪ ಬಿಸಿ ಆಗಿದೆ. ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಬೇಕಾದ್ರೆ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ. ಶಾವ್ಗೆ ಖೀರ್ ಒನ್ ಟೈಮ್ ನೀವು ಮನೇಲಿ ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಈಗ ಇದು ಆಗಿದೆ. ಈಗ ಒಂದು ಬೌಲ್ ಅಲ್ಲಿ ತಕೊಳ್ಳೋಣ. ಅದೇ ತುಪ್ಪಕ್ಕೆ ಒಂದು ಬಟ್ಲದಷ್ಟು ಶಾವ್ಗೆನ ಹಾಕೊಂತ ಇದೀನಿ. ಶಾವ್ಗೆನ ಹುರ್ಕೋಬೇಕು ನಿಧಾನವಾಗಿ. ಜಾಸ್ತಿ ಜೋರಾಗಿ ಇಟ್ಕೊಂಡು ಉರಿಬಾರ್ದು, ಸೀದೋಗ್ಬಿಡುತ್ತೆ ಶಾವ್ಗೆ ಎಲ್ಲ. ನಿಧಾನವಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಸಾಫ್ಟ್ ಆಗಿ ಕೂಡ ಇರುತ್ತೆ. ಶಾವ್ಗೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದು ಇಷ್ಟು ಕಲರ್ ಬಂದ್ರೆ ಸಾಕು. ಶಾವ್ಗೆ ಹುರಿದಾಗಿದೆ. ಈಗ ಇದಕ್ಕೆ 1 ಲೋಟದಷ್ಟು ಬಿಸಿನೀರ್ ಕಾಸಿ ಹಾಕ್ತಾ ಇದ್ದೀನಿ. ಬಿಸಿ ನೀರೇ ಹಾಕ್ಬೇಕು, ತಣ್ಣ ನೀರ್ ಹಾಕ್ಬಾರ್ದು. ಇದರಲ್ಲಿ 1 ಲೋಟದಷ್ಟು ಬಿಸಿನೀರ್ ತಗೊಂಡಿದ್ದೀನಿ. ಈಗ ಇದನ್ನ ಕುದಿಯಕ್ ಬಿಡೋಣ. ಸ್ವಲ್ಪ ಬಿಸಿನೀರ್ ಹಾಕೋದ್ರಿಂದ ತುಂಬಾನೇ ಸಾಫ್ಟ್ ಬರುತ್ತೆ ಶಾವ್ಗೆ ಪಾಯಸ. ಈಗ ಶಾವ್ಗೆ ಕುದೀತಿದೆ. ಇದಕ್ಕೆ 1 ಗ್ಲಾಸ್ ಅಷ್ಟು ಹಾಲು ಹಾಕೊಂತ ಇದ್ದೀನಿ. ಈ 1 ಗ್ಲಾಸ್ ಅಷ್ಟು ಹಾಲು ಹಾಕೊಂತ ಇದ್ದೀನಿ. ಹಾಲು ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಾಕಿ ಮೇಲೆ ನೋಡ್ತಿರ್ಬೋದು ಈ ತರ. ಈಗ ಕುದೀತಿದೆ, ನೋಡ್ತಾ ಇರ್ಬೋದು ಈ ತರ ಬಂದಿದೆ. ಈ ಕನ್ಸಿಸ್ಟೆಂಟಿ ಬಂದಿದ್ರೆ ಶಾವ್ಗೆ ಬೆಂದಿದೆ ಅಂತ. ಈಗ ಇದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಮತ್ತೆ ನೀವು ಹಾಕೊಳ್ಳಿ. ಸಾಕಿಷ್ಟೇ, ಮೀಡಿಯಂ ಸ್ವೀಟ್. ಈಗ ಇದನ್ನ ಕುದಿಯಕ್ ಬಿಡೋಣ ಒಂದ್ 5 ನಿಮಿಷ. ಎರಡು ಸ್ಪೂನ್ ಅಷ್ಟು ಬಾದಾಮಿ ಪೌಡರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ. ಇಷ್ಟು ಸಾಕು. ಈಗ ಇದಕ್ಕೆ ಆಗ್ಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬಾದಾಮಿ ಪುಡಿ ಮತ್ತೆ ಹಾಲು, ಅದನ್ನ ಹಾಕೊಂಡು ಸ್ವಲ್ಪ ಕಲರ್ ಬರಕ್ಕೋಸ್ಕರ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಮತ್ತೆ ಆಗ್ಲೇ ಫ್ರೈ ಮಾಡಿರ್ತೀವಲ್ಲ ದ್ರಾಕ್ಷಿ ಗೋಡಂಬಿನ, ಅದನ್ನು ಕೂಡ ಹಾಕ್ತಾ ಇದ್ದೀನಿ.
1 2 ಮಿನಿಟ್ಸ್ ಕುದಿಯಕ್ ಬಿಡೋಣ. ಏಕೆಂದ್ರೆ ಆಗ್ಲಿಂದಲೇ ಕುದಿಸಿ ಆಗಿದೆ. ಈಗ ಜಾಸ್ತಿ ಮತ್ತೆ ಕುದಿಸೋದು ಬೇಡ. 1 2 ಮಿನಿಟ್ಸ್ ಅಲ್ಲಿ ರೆಡಿ ಆಗ್ಬಿಡುತ್ತೆ. ಈಗ ಇದು ರೆಡಿ ಆಗಿದೆ. ಈಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಆಹಾ, ಸುಡ್ತಾ ಇದೆ. ಒನ್ ಟೈಮ್ ನೀವು ಮನೇಲಿ ಮಾಡ್ಕೊಂಡ್ ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡ್ ತಿಂತೀರಾ ಅಂತ ನಾನು ಆಗ್ಲೇನೆ ಹೇಳಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಕೂಡ ಅದೇ ತರ ಬಂದಿದೆ, ನೋಡ್ತಾ ಇರ್ಬೋದು. ತಿಂತಾ ಇದ್ರೆ ವಾವ್, ತುಂಬಾ ಟೇಸ್ಟಿ ಆಗಿರುತ್ತೆ. ಒನ್ ಟೈಮ್ ಮನೇಲಿ ಮಾಡ್ಕೊಂಡ್ ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶಿಲ್ಪಾಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.